ಇವತ್ತು ನಮ್ಮ ಮಂಚೇಗೌಡನ ಕೊಪ್ಪಲು ಸಿದ್ದಪ್ಪಾಜಿ ಸ್ವಾಮಿಯ ದೇವಸ್ಥಾನ ಬಹಳ ವಿಶೇಷವಾದ ಕಾರ್ಯಕ್ರಮ ಇವತ್ತು ನಡೀತಾ ಇರುವ ಸಂದರ್ಭದಲ್ಲಿ 16,000 ಜನಕ್ಕೆ ಪ್ರಸಾದ ವಿನಿಯೋಗ ಈ ರಾತ್ರಿ ನಡೀತಕ್ಕಂಥ ಹೂ ಹೊಂಬಾಳೆ ಮಾಡಿ ಬೆಳ್ಳಿ ಕಂಡಾಯದ ಜೊತೆಯಲ್ಲಿ ಸ್ವಾಮಿಯ ಬಸಪ್ಪನ ಮೆರವಣಿಗೆಗಳನ್ನು ಮಾಡಿ ಬೇವನಹಳ್ಳಿ ಬಸಪ್ಪ, ಮಂಚೇಗೌಡನ ಕೊಪ್ಪಲು ಬಸಪ್ಪ, ಬಸವಣ್ಣನ ಮೆರವಣಿಗೆಯನ್ನು ಮಾಡಿ ಸಹಸ್ರ ಸಂಖ್ಯೆಯಲ್ಲಿ ಬರೆದು ಬರುತ್ತಿರುವಂತಹ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಮಾಡಿ ಇವತ್ತಿನ ಶುಭರಾತ್ರಿಯಲ್ಲಿ ನಮ್ಮ ನರಸೇಗೌಡರು ಹೇಳಿದಾಗೆ ಈ ಒಂದು ಬಹಳ ಪವಾಡವೇ ನಡೆದಿರುವಂತಹ ಈ ಒಂದು ಸ್ಥಳ ನಾಗರಾಜ್ ಗುಡ್ಡಪ್ಪನವರು ಈ ಒಂದು ಸ್ಥಳದಲ್ಲಿ ಮಹಾಮೂರ್ತಿಯಾಗಿ ಪರಮಾತ್ಮನನ್ನು ಒತ್ತು ಮೆರೀತಕ್ಕಂಥ ಗುಡ್ಡಪ್ಪನವರಾಗಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಈ ಸಹಸ್ರಾರು ಸಂಖ್ಯೆಯ ಜನಸಂಖ್ಯೆಗೆ ಪ್ರಸಾದವನ್ನು ಇಕ್ಕುವುದರ ಜೊತೆಗೆ ಭಗವಂತ ಅನ್ನದಾನ ಪ್ರಭುವಾಗಿ ಇಲ್ಲಿ ನೆಲೆಯಾಗಿದ್ದಾನೆ. ಎಲ್ಲರೂ ಕೈ ತೊಳ್ಕೊಂಡು ಪುನಃ ಬಂದು ಇಲ್ಲೇ ಕೂತ್ಕೋಬೇಕು ಕತೆ ಕೇಳಕ್ಕೆ. ಊಟ ಆಯ್ತು ಅಂತ ಮಲಗ್ಬಿಡೋದಲ್ಲ. ಇವತ್ತು ಈ ಪುಣ್ಯ ಕಾರ್ಯಕ್ರಮ ಸುಮಾರು ನೋಡಿ ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ ತನಕ ಊಟದ ವ್ಯವಸ್ಥೆ ಎಲ್ಲ ಕೂತು ಜನ ರಸ್ತೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಊಟ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ತನುಮನ ಧನಗಳನ್ನ ಪರಮಾತ್ಮನಿಗೆ ಸಮರ್ಪಿಸಿರುವಂತ ಸಂದರ್ಭದಲ್ಲಿ ಚಪ್ಪಾಳೆ ಹೊಡೆಯುವುದರ ಮುಖಾಂತರವಾಗಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ತನುಮನ ಧನಗಳನ್ನ ದವಸಧಾನ್ಯಗಳ ರೂಪದಲ್ಲಿ, ತರಕಾರಿ ರೂಪದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸಾಕಾರ ಕೊಟ್ಟಂತ ಈ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ದಾನಿಗಳಾಗಿರ್ತಕ್ಕಂಥವರೆಲ್ಲರಿಗೂ ಭಗವಂತ ಹೆಚ್ಚಿನ ಐಶ್ವರ್ಯಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ನಮ್ಮ ತಂಡದ ಪರವಾಗಿ ಭಕ್ತಿಯಿಂದ ಕೇಳ್ತಾ, ಈ ಜಗದೊಡೆಯನಾಗಿರ್ತಕ್ಕಂಥ ಸಿದ್ದಪ್ಪಾಜಿ ಚಿಕ್ಕಲ್ಲೂರಿಂದಲೇ ಬಂದು ಇಲ್ಲಿ ನೆಲೆಯಾಗಿದ್ದಾನೆ ಅಂತ ಹೇಳ್ಬಹುದು. ನಮ್ಮ ನರಸೇಗೌಡರು ಹೇಳಿದಾಗೆ ಆ ಪವಿತ್ರವಾದ ಸ್ಥಳದಲ್ಲಿ ನಮ್ಮ ಸಿದ್ದಪ್ಪಾಜಿ ಕಾರ್ಯದರ್ಶಿಗಳಿದಾರಲ್ಲ ಇವತ್ತು ಕ್ಷೇತ್ರದಲ್ಲಿ, ಎಲ್ಲಿ ಚಿಕ್ಕಲ್ಲೂರು ಹೊಸಮಠದಲ್ಲಿ, ಅವರ ಜೊತೆಯಲ್ಲಿ ಅನಂತ ವರ್ಷಗಳ ಕಾಲ ಕೆಲಸ ಮಾಡಿದವರು, ಕಾಯಕ ಮಾಡಿದವರು, ಆ ಕಾಯಕವನ್ನು ಮಾಡಿ ಭಗವಂತನ ಒಂದು ಪುಣ್ಯವನ್ನು ಗಳಿಸಿಕೊಂಡು ಬಂದು ಈ ಸ್ಥಳದಲ್ಲಿ ಈ 5ನೇ ವರ್ಷದ ಜಾತ್ರಾ ಮಹೋತ್ಸವ ವೈಭೋಗವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಧರೆಗೆ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಈ ಭಕ್ತಿಪೂರ್ವಕವಾದ ಕಥೆಯನ್ನ ನಾವೆಲ್ಲರೂ ಕೂಡ ಕೇಳಿ ಆನಂದಿಸೋಣ. ನಮ್ಮ ಕಾರ್ಯಕರ್ತರು ಸ್ವಲ್ಪ ಟೇಬಲ್ಗಳನ್ನ ಸರಿಸಿ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ. ನಮ್ಮ ಯುವಕರೆಲ್ಲರೂ ದಯವಿಟ್ಟು ಇದು ದೇವ್ರ ಕೆಲಸ, ನಿಮ್ಮ ಮನೆ ಕೆಲಸ ಅಂತ ತಿಳ್ಕೊಂಡು ದಯಮಾಡಿ ಆ ಟೇಬಲ್ಗಳನ್ನೆಲ್ಲ ಸರಿಸಿ ಕೂತ್ಕೊಳ್ಳೋ ತಾಯಿಂದರಿಗೆ ಮತ್ತು ಹಿರಿಯರಿಗೆ ಸ್ವಲ್ಪ ಜಾಗ ಮಾಡಿಕೊಡಿ ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ, ನೀವು ದಾನ ಮಾಡಿದಕ್ಕಿಂತ ಹೆಚ್ಚು ಪುಣ್ಯ ಬರುತ್ತೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಈ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ, ಇವತ್ತು ವಿಶೇಷವಾಗಿ ಎಲ್ಲಾ ಕಲಾವಿದರು ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದಪ್ಪಾಜಿಯವರ ಮಹಿಮೆಯನ್ನು ನಾವೆಲ್ಲರೂ ಕೂಡ ಕೊಂಡಾಡ್ತಾ ಈ ಕಾರ್ಯಕ್ರಮಕ್ಕೆ ಬರೋಣ. ಸಿದ್ದಪ್ಪಾಜಿಯವರ ಬಾರಕ್ಕೆ, ಸ್ವಾಮಿಯವರ ಬಾರಕ್ಕೆ, ಮಂಚೇಗೌಡನ ಕೊಪ್ಪಲು ಕ್ಷೇತ್ರಾಧಿಪತಿಯ ಬಾರಕ್ಕೆ, ದೊಡ್ಡಮತಾಯಿ ರಾಜಪ್ಪಾಜಿಯವರ ಬಾರಕ್ಕೆ, ಸಿದ್ದಪ್ಪಾಜಿಯವರ ಬಾರಕ್ಕೆ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯವತ್ತು ತಂದರೋ ಮಂಚೇಗೌಡನ ಕೊಪ್ಪಲಿಗೆ, ಭಾರಿ ಕಂಡಾಯ ತಂದರೋ. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಜಮ್ಮ, ಬರುವ ಚಂದ ನೋಡಿರೋ ನಮ್ ಸ್ವಾಮಿಯ, ಒಲಾಡೋ ಅಂದ ನೋಡಿರೋ, ಒಲಾಡೋ ಅಂದ ನೋಡಿರೋ. ಸಿದ್ದಪ್ಪಾಜಿಯವರ ಬಾರಕ್ಕೆ, ಸ್ವಾಮಿಯವರ ಬಾರಕ್ಕೆ, ಕೊಂಡವರ ಬಾರಕ್ಕೆ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯವತ್ತು ತಂದರೋ, ಭಾರಿ ಕಂಡಾಯ ತಂದರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯವತ್ತು ತಂದರೋ, ಒಲಾಡು ಅಂದ ನೋಡಿರೋ, ಒಲಾಡು ಅಂದ ನೋಡಿರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯವತ್ತು ತಂದರೋ, ಭಾರಿ ಕಂಡಾಯ ತಂದರೋ.
ಕಾಯಿ ಉಂಬಾಳೆ ಸಿಹಿಬಾಳೆ ಅಂಜೂರ ಅಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯ್ತು ಅಂಬರ ಹಣ್ಣು ಕಾಯಿ ಒಂಬಾಳೆ ಸಿಹಿಬಾಳೆ ಅಂಜೂರ ಅಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯ್ತು ಅಂಬರ ಒಳೆದವೋ ಸ್ವಾಮಿಗೆ ಉಪ್ಪಿ ಹಾಡಿನಲ್ಲಿದವೋ ಹೋಗಿಲ ಕುಹು ಎಂದವೋ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೋರಿಗೆ ಕಟ್ಟೆ ಜಗದ ನೋವು ನೀಗಲು ಒತ್ತವರೇ ಸಿದ್ದಯ್ಯ ಕಟ್ಟೆ ಕಂಡಾಯ ಪಾಪ ತೊಳೆವ ಕಂಡಾಯ ಜಗದ ನೋವು ನೀಗಲು ಒತ್ತವರೇ ಸಿದ್ದಯ್ಯ ಹೊಪ್ಪೆಯ ಗೌಡನ ಪುರಕ್ಕೆ ಹೋದರೆ ಬೇಡಿದ ವರವ ಕೊಡುವರೋ ಧರೆಗೆ ಇಳಿದು ಬರುವರೋ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮವರಿಗೆ ಕಂಡಾಯ ಹೊತ್ತು ತಂದರೋ ಬಾರಿ ಕಂಡಾಯ ತಂದರೋ ಭಾಗ್ಯ ಕೊಡುವ ಕಂಡಾಯ ಭಕ್ತಿ ಕೊಡುವ ಕಂಡಾಯ ಜ್ಞಾನ ಜ್ಯೋತಿ ಬೆಳಗಲು ಪರಂ ಜ್ಯೋತಿ ಲಿಂಗಯ್ಯ ಭಾಗ್ಯ ಕೊಡುವ ಕಂಡಾಯ ಭಕ್ತಿ ಕೊಡುವ ಕಂಡಾಯ ಜ್ಞಾನ ಜ್ಯೋತಿ ಬೆಳಗಲು ಪರಂ ಜ್ಯೋತಿ ಲಿಂಗಯ್ಯ ಮನೆ ಮನೆ ದೇವರಾದರೋ ಮಂಡ್ಯದ ಸ್ವಾಮಿ ಮಠಕ್ಕೆ ಒಡೆಯರಾದರೋ ಧರೆಗೆ ಬೆಳಕ ಬಂದರೋ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮವರಿಗೆ ಕಂಡಾಯ ಹೊತ್ತು ತಂದರೋ ಬಾರಿ ಕಂಡಾಯ ತಂದರೋ ಎಡಗಡೆಗೆ ಚಂಪಾಜಿ ಬಲಗಡೆಗೆ ಚಂಪಾಜಮ್ಮ ಎಡಗಡೆಗೆ ಚಂಪಾಜಿ ಬಲಗಡೆಗೆ ಚಂಪಾಜಮ್ಮ ಬರುವ ಚಂದ ನೋಡಿರೋ ಸ್ವಾಮಿಯ ಬಲಾಡು ಅಂದ ನೋಡಿರೋ ಬಲಾಡು ಅಂದ ನೋಡಿರೋ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮವರಿಗೆ ಕಂಡಾಯ ಹೊತ್ತು ತಂದರೋ ಬಾರಿ ಕಂಡಾಯ ತಂದರೋ ಬಾರಿ ಕಂಡಾಯ ತಂದರೋ ಭೂಲೋಕದಲ್ಲಿ ಬಸವಣ್ಣನಾಗಿ ಹುಟ್ಟಿರ್ತಕ್ಕಂಥ ನಂದೀಶ್ವರರು ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕುವಂತ ಮಹಾಮನೆ ಮಠವನ್ನು ಮಾಡಿದ್ದಾರೆ ಕೈಲಾಸದಲ್ಲಿ ಶಿವನು ಹೇಳಿದಂತೆ. ಗಮನ ಕೊಡಿ, ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಅಣ್ಣ ಬಸವಣ್ಣವ್ರ ಕಲ್ಯಾಣ ಪಟ್ಟಣದಲ್ಲಿ ಒಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕಿ ಮಿಕ್ಕದ್ದನ್ನ ಕಲ್ಲುಬಂಡಿಲಿ ಕೈಲಾಸ ಕಳಿಸ್ತಿದ್ರು ಕಣಯ್ಯ. ಅಂದ್ರೆ ಒಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿಬಿಟ್ರೆ ಅಷ್ಟು ಜನಕ್ಕಾಯ್ತು ಅಂತಲ್ಲ ನೋಡಿ, ಅದರೊಳಗೆ ಅರ್ಥ ಇದೆ. ಗಮನ ಕೊಡಿ, ಲಕ್ಷದ ಮೇಲೆ ಅಂದ್ರೆ ಗಮನ ಬಿಟ್ಟು ನೋಡಿದಾಗ ಲಕ್ಷದ ಮೇಲೆ 96 ಅಂದ್ರೆ 9 ನವದ್ವಾರಗಳನ್ನು ಬಂಧಿಸಿ 6 ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬತಕ್ಕಂಥ ರಿಷಡ್ವರ್ಗಗಳನ್ನು ತ್ಯಜಿಸಿ ಲಕ್ಷದ ಮೇಲೆ 96 ಸಾವಿರದ ಅಂದ್ರೆ 1000 ಅಲ್ಲ, ಸಾವು ಇರದ ನೋಡಿ, ಸಾವಿರದವನು ಸಾವೇ ಇಲ್ಲದವನು ಅಂದ್ರೆ ಯಾರವನು? ಅವನೇ ಕೂಡಲ ಸಂಗಮ ದೇವ. ಅವನಿಗೆ ಒಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ ಯಾವ ಹೆಡೆ ಕಲ್ಲಿನ ಮೇಲೆ ಪ್ರಸಾದ ಇಟ್ರೆ ಕಾಗೆಗಳ ಬಂದಿರಗಿದ್ರೆ ಕಲ್ಲು ಬಂಡಿಲಿ ಕೈಲಾಸಕ್ಕೆ ಹೋಯ್ತು ಕಣಯ್ಯ ಅಂತ 10 ಜನಕ್ಕೆ ಮಾಡಿರೋ ಪ್ರಸಾದ 20 ಜನಕ್ಕೆ ಆಯ್ತಿತ್ತಂತೆ. ನೋಡಿ ಅದೇ ರೀತಿ ಇಲ್ಲಿ ಆಗ್ತಾ ಇರೋದು. ದೇವರ ಪ್ರಸಾದ ಅಂದ್ರೆ ಎಷ್ಟು 1000 ಜನ ಬಂದ್ರು ಅದು ಹೆಚ್ಚುತ್ತಾ ಇರುತ್ತಂತೆ ನೋಡಿ. ಅಂತ ಒಂದು ಪವಿತ್ರವಾದ ಕಲ್ಯಾಣ ಪಟ್ಟಣ ಮಹಾ ಮನೆಯಾಗಿ ಮಾರ್ಪಾಡಾಗಿರಬೇಕಾದ್ರೆ ಮಹಾನುಭಾವರಾಗಿರ್ತಕ್ಕಂಥ ಬಸವಣ್ಣನವರು ವೈಭೋಗವಾದ ಕೀರ್ತಿಯನ್ನು ಸಂಪಾದನೆ ಮಾಡಿರಬೇಕಾದ್ರೆ ಒಂದು ದಿನ ಗಂಗಾಂಬಿಕೆಯವರ ಕನಸಿನಲ್ಲಿ ಧರೆತಂದ ಧರ್ಮಗುರು ಪರಂಜ್ಯೋತಿಯವರು ಪ್ರತ್ಯಕ್ಷರಾಗಿದ್ದ. ಧರ್ಮಗುರು ಪರಂಜ್ಯೋತಿಯವರು ಮುಂದೆ ಅವರೇ ಮಂಟೇಸ್ವಾಮಿ ಆಗ್ತಕ್ಕಂಥವ್ರು. ಗಮನ ಕೊಡಿ, ಈ 3 ಕಥೆಗಳು ಬರುತ್ತೆ ಇದರಲ್ಲಿ. ಅಣ್ಣ ಕಲ್ಯಾಣ ಪಟ್ಟಣದ ಬಸವಣ್ಣನವರಿಂದ ಪ್ರಾರಂಭವಾಗತಕ್ಕಂಥ ಈ ಕತೆ ಧರೆಗ ದೊಡ್ಡವರ ಕತೆಗೆ ಬಂದು ನಂತರ ಸಿದ್ದಪ್ಪಾಜಿಯವರ ಕಥೆಯಲ್ಲಿ ಪವಾಡಗಳಲ್ಲಿ ಕೊನೆ ಆಗೋದು. 3 ಕತೆ ಕೇಳದ ಭಾಗ್ಯ. ಅದರಿಂದ ಅರ್ಥ ಮಾಡಿಕೊಂಡು
ಯಾವ ಬಸವಣ್ಣನವರ ಧರ್ಮಪತ್ನಿಯವರಾದ ಗಂಗಾಂಬಿಕೆಯವರು ಏನು ಕನಸು ಕಂಡ್ರು? ನಿನ್ನ ಗಂಡನಾದ ಬಸವಣ್ಣನ ನನ್ನ ಪರೀಕ್ಷೆ ಮಾಡುವುದಕ್ಕೆ 7 ದಿವಸದೊಳಗಾಗಿ ನಾನು ಕಲ್ಯಾಣ ಪಟ್ಟಣಕ್ಕೆ ವೇಷ ಮರೆಸ್ಕೊಂಡು ಬರ್ತಾ ಇದ್ದೇನೆ. ಇಷ್ಟು ಜನರ ಮಧ್ಯದಲ್ಲಿ ಅದು ಯಾವ ರೀತಿಯಾಗಿ ಪತ್ತೆ ಹಚ್ಚುವನು ನಿನ್ನ ಗಂಡ ನನ್ನನ್ನ ಅಂತ ಪರಂಜ್ಯೋತಿಯವರು ಗಂಗಾಂಬಿಕೆಯವರು ಕನಸಲ್ಲಿ ಕಂಡಾಗ ಪಟ್ಟಣ ಕಂಡು ಬಿಡ್ತಾಳ. ಅಷ್ಟೊತ್ತವ್ರು ಕಂಡರದು ಕನಸು. ಈ ಜಗತ್ನಲ್ಲಿ 2 ತರದ ಕನಸು ಬೀಳ್ತಾವಂತೆ. ಅದ್ಯಾವ್ದಪ್ಪ ಅದು? ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ತಾರ ನೋಡಿ. ಗುರುವೇ ಸಿದ್ದಪ್ಪಾಜಿ ಮಂಟೆ ಸ್ವಾಮಿ ನನ್ನ ಒಬ್ಬನ ಕಾಪಾಡಪ್ಪ ಅಂತ ಹೆಣ್ಮಕ್ಳ ಮಲಗಿ ಬಲ್ಮಕ್ಳಿಗೆ ಹೇಳ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸೆಲ್ಲ ನಿಜವಾಯ್ತವಂತೆ. ಪಕ್ಕದಲ್ಲಿರೋ ಗೋಡೆ ಕತ್ಕ ಸತ್ತೋದ್ರು ಸಾಯಲ್ಲ, ಗೋಡೆ ಬಿತ್ತೋದ್ರು ಸತ್ತೋದ್ರ. ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ಬಿಟ್ಟಲ್ಲ, ದೇವರೇ ಬಂದು ಕಾವಲು ಕಾಯ್ಕೊಂಡಿರ್ತಾನಂತೆ. ಇದಕ್ಕೆ ಸುಸ್ವಪ್ನ. ಇನ್ ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೀಳ್ತದೆ. ಇದ್ಯಾರಿಗಪ್ಪ ಇದು? ಈ ಲೋಕದ ವ್ಯವಹಾರಗಳೆಲ್ಲ ತಲೆಗಚ್ಚ ಮನಿ ಕತ್ತರ್ ನೋಡಿ, ನಾಳೆ ಬಡ್ಡಿ ದುಡ್ಡು ಎಷ್ಟು ಬರಬೇಕು. ಈ ಸಿದ್ದಪ್ಪಾಜಿ ಕತೆನ ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋಯ್ತಾರಲ್ಲ, ಅವ್ರಿಗೆ ಬೀಳೋದು. ಈ ಕತೆ ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋದವ್ರಿಗೆ ಈ ಕನಸು ಬೀಳೋದು. ಲೋಕದ ವ್ಯವಹಾರಗಳನ್ನೆಲ್ಲ ತಲೆಗಚ್ಚ, ನಾಳೆ ಬಡ್ಡಿ ದುಡ್ಡು, ಚೀಟಿ ಬೇರೆ ಕಟ್ಟಬೇಕು, ಕಂತು ಬೇರೆ ಕಟ್ಟಬೇಕು. ಸಂಘ ಬೇರೆ ಕಣ. 6 ಸಂಘದಲ್ಲಿ ಎತ್ಬಿಟ್ಟಿನಿ ಕಣ. ಇನ್ನೊಂದ್ 2 ಎತ್ಕೊಬಿಡಿದ್ರೆ 8 ಆಗೋದು. 5ನೇ ಕಟ್ಟಕದೆ ಬೆಳಗ್ಗೆ ಊರ್ ಬಿಡುತ್ತಾಗದ. ಏನ್ ಊರ್ ಬಿಡ್ಬೇಕಾಗಿಲ್ಲ, ಅವರೇ ಬಿಡಿಸ್ತಾರ. ಇದೆಲ್ಲ ಭಾಗಕಾರ ಗುಣಕಾರ ಮಾಡ್ತಾ ಬೆಳಕರೆಯವರ ಕನಸು ಹಂಗೆ ಬಿದ್ದಿರ್ತಾವ. ಕೆಲವ್ರು ಮಾತಾಡ್ಕತ್ತಾರ, 1 ವಾರದಿಂದ ಕನಸು ಸರ್ಲ ಕಣ. ಮಲಿಕತ್ತು ಅಂದ್ರೆ ಬರ್ ಕ್ಯಾರವ್ ನಾಗರಾವ್ಗಳೇ ಕಾಣಿಸ್ಕತ್ತಾರ. ನನಗೂ ಅಷ್ಟೇ ಕಣೆ, 1 ವಾರದಿಂದ ಕನಸೇ ಸರ್ಲ. ಮಲಿಕತ್ತು ಅಂದ್ರೆ ಬಳಗಜು ಕುಂಕುಮ ಊರ್ಲ 6 ಗಟ್ಲೆಲ್ಲ ಕಾಣಿಸ್ಕತ್ತದೆ. ಅವ ಬಳಗಜು ಕುಂಕುಮ ಕಾಣಿಸ್ಕತಾನೆ. ಹಂಗಾರೆ ಯಾವಳ ಮುತ್ತೈದವ ಸಾಯ್ತಾಳ ಬಿಡು. ಯಾವ ಮುತ್ತೈದವಳು ಸಾಯಲ್ಲ. ಇವು ಮಲಿಕಳ ಹೊತ್ಲ ಯಾವ ಮನಗಿಲ್ಲ. ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಇದಕ್ಕೆ ಸುಸ್ವಪ್ನ ದುಸ್ವಪ್ನ. ಇವಳಿಗೆ ಬಿದ್ದಿರೋದು ದುಸ್ವಪ್ನವೇ. ಬಸವಣ್ಣನವರನ್ನೇ ಪರೀಕ್ಷೆ ಮಾಡುವುದಕ್ಕೆ ಪರಂಜ್ಯೋತಿಯವರು ಬರ್ತಾ ಇದ್ದಾರೆ ಅಂತ ಗಂಡನಿಗೆ ಬಂದು ಹೇಳಿದಾಗ ಬಸವಣ್ಣನವರು ಹೇಳ್ತಾರೆ, ಇಷ್ಟು ಜನರ ಮಧ್ಯದಲ್ಲ ನಮ್ಮಪ್ಪನನ್ನ ಹೇಗಪ್ಪ ಪತ್ತೆ ಹಚ್ಚಲಿ? ನೀಲಗಾರರು ಇಷ್ಟು ಜನರ ಮಧ್ಯದಲ್ಲ ನಮ್ಮಪ್ಪನನ್ನ ಪತ್ತೆ ಹಚ್ಚೋದು ಹೇಗೆ ಅಂತ ಎಲ್ಲರ ಶರಣರ ಜೊತೆಗೂಡಿ ಒಂದು ತೀರ್ಮಾನಕ್ಕೆ ಬಂದ್ರು. ಏನು? ಮಹಾಮನೆ ಮಠ ಇತ್ತಲ್ಲ, ಮಹಾಮನೆ ಮಠದ ಪೂರ್ವ ಬಾಗಿಲಿಗೆ ಕಲ್ಲು ಕೋಳಿಯನ್ನು ಇಡಿಸಿದ್ದಾರೆ. ಪಡುವಣದ ಬಾಗಿಲಿಗೆ ನಾಲಿಗೆ ಇಲ್ಲದ ಚರ್ಮದ ಗಂಟೆಯನ್ನು ಕಟ್ಟಿಸಿದ್ದಾರೆ. ಕಲ್ಲು ಕೋಳಿ ಎದ್ದು ಯಾವತ್ತು ಕೂಗುತ್ತೋ, ನಾಲಿಗೆ ಇಲ್ಲದ ಚರ್ಮದ ಗಂಟೆ ಯಾವತ್ತು ಬಾರಿಸುತ್ತೋ ಆವತ್ತಿಗೆ ಪರಂಜ್ಯೋತಿಯವರು ಬಂದಿದ್ದಾರೆ ಅಂತ 2 ಗುರುತು ಮಾಡಿಬಿಟ್ರು. ಕಲ್ಲು ಕೋಳಿ ಕೂಗಬೇಕು, ನಾಲಿಗೆ ಇಲ್ಲದ ಚರ್ಮದ ಗಂಟೆ ಬಾರಿಸಬೇಕು. 2 ಗುರುತು ಮಾಡಿಬಿಟ್ಟಿದ್ದಾರೆ. ಪರಂಜ್ಯೋತಿಯವರು ಬಸವಣ್ಣ ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಈ ರೀತಿ ಪರೀಕ್ಷೆ ಒಡ್ಡಿದೀಯಾ? ಕಲ್ಯಾಣ ಪಟ್ಟಣ 7 ಮೈಲು ದೂರವಿರುವಂತೆ ದಿಗ್ಗನೆ ಪ್ರತ್ಯಕ್ಷರಾಗಿದ್ದಾರೆ ಪರಂಜ್ಯೋತಿಯವರು. ಬಸವಣ್ಣ ನನ್ನ ರೂಪ ಇದಲ್ಲ, ಈಗ ನೋಡು. ಹೀಗೆ ನಾನು ಬಂದರೆ ಆಡುವ ಮಕ್ಕಳಿಂದ ಅಲಗಾಡ ಮುದುಕನ ತನಕ ನಾನೇ ಪರಂಜ್ಯೋತಿ ಅಂತ ಪತ್ತೆ ಹಚ್ಚುವರು. ನನ್ನ ರೂಪ ಈಗ ನೋಡು. ಝಾಯಿ ಶಿವಶಂಕರ. ಅಗಂದ ಕೂಡಲೇ ಕಂಡಾಯಮಾಯವಾಯಿತು, ಜೋಳಿಗೆ ಮಾಯವಾಯಿತು. ಪರಂಜ್ಯೋತಿಯವರು ವೇಷ ಹೇಗಾಯಿತು ಗೊತ್ತೆ? ಕುರುಚಲು ಗಡ್ಡ, ತಲೆಲೆಲ್ಲ ಕಜ್ಜಿಗಾಯ, ಕೊಳಕಾದ ಬಟ್ಟೆ, ಬಟ್ಟೆ ಮೇಲೆ ಹರಿದಾಡುತ್ತಿರುವ ಏನೋ ಕೂರಗಳು, ಎಡಹೆಗಲ ಮೇಲೆ ಹೆಂಡದ ಮಡಿಕೆ, ಬಲಹೆಗಲ ಮೇಲೆ ಎಮ್ಮೆ ಚಕಳ. ಬೀದಿಯೆಲ್ಲ ಕೆಟ್ಟ ವಾಸನೆ ಹೊಡಿತಾ ಇದೆ. ಆ ವ್ಯಕ್ತಿಯಾಗಿ ಬರ್ತಾ ಇದ್ದಾರೆ ಪರಂಜ್ಯೋತಿಯವರು. ಜನಗಳೆಲ್ಲ ಏನಯ್ಯ ವಾಸನೆ ವ್ಯಕ್ತಿ, ಹೋಗ ಆ ಕಡೆ. ಮಾಯಾ ಕೋಲಘಲ ಈ ಜಗ, ಮಾಯಾ ಕೋಲಘಲ ಈ ಮಾಯಾ ಮಯಾ ಏನಪ್ಪ ಅಣ್ಣ ಬಸವಣ್ಣವ್ರ ಮಠ ಯಾವ ಕಡೆ ಹೋಗ್ಬೇಕಪ್ಪ? ಇಲ್ಲೇ ಮುಂದೆ ಹೋಗಿ ಹೊರಗಡೆ ಹೋಗಿ ಸ್ವಾಮಿ. ಕರ್ಕೊಂಡು ತೋರ್ಸಪ್ಪ. ಆಗಲ್ಲ ಸ್ವಾಮಿ. ಆ ಬಸವಣ್ಣನ ಮಹಾಮನೆ ಮಠ ಎಲ್ಲಿ ಬರುತ್ತೆ ಅಂತ ಕೇಳ್ಕೊಂಡು ಬರ್ತಾ ಇದ್ದಾರೆ. ಪರಂಜ್ಯೋತಿ ಬರ್ತಿರೋನು. ಬೀದಿಯೆಲ್ಲ ಕೆಟ್ಟ ವಾಸನೆ ಹೊಡಿತಾ ಇದೆ. ಏನಾಗುತ್ತೆ ನೋಡಿ. ದೇವದಾನವ ಸುರಮುನಿಯಲ್ಲರೂ, ದೇವದಾನವ ಸುರಮುನಿಯಲ್ಲರೂ, ಮಾಯಗೆ ಸಿಲುಕಿ ಮರುಳಾದರು ಮನುಜ. ಹೆಣ್ಣುವನ್ನು ಮಣ್ಣು ಎಂಬ ಮಾಯೆಯು ಲೋಕದಲ್ಲಿ, ಮಣ್ಣು ಎಂಬ ಮಾಯೆಯು ಲೋಕದಲ್ಲಿ ಯಾರು ಬಿಡದೆ
ಅವರಿಸಿ ಗುದಲಿಯ ಕಾರಣ ಬಿಡದೆ ಬಾ ಅವರಿಸಿ ಗುದಲಿಯ ಮಾಯಾ ಕೋಲಘನ ಈ ಜಗ ಮಾಯಾ ಕೋಲಘನ ಈ ಮಾಯಾ ಕೋಲಘನ. ಒಳ್ಳೆ ಮಟ್ಟ ಮಧ್ಯಾಹ್ನದ ಊಟದ ವೇಳೆ ಕಟ್ಟಿಗೆ ಸಂಗಣ್ಣ ಎಂಬ ಶರಣ ಎಲ್ಲರೂ ಊಟಕ್ಕೆ ಬಿಡ್ತಾವನೆ ಒಳಕ್ಕೆ. ಲಿಂಗ ಇದೆಯೇನಪ್ಪ? ಲಿಂಗ ಇದೆಯಾ? ತೋರಿಸ್ಬೇಕು, ಮಾಮೂಲಿ ಗಿಮ್ಮಲಿಲ್ಲ. ಎಲ್ಲಾರನ್ನು ಒಳಗಡೆ ಬಿಡ್ತಿರ್ಬೇಕಾದ್ರೆ ಪರಂಜ್ಯೋತಿ ಅವ್ರು ಬಂದ್ರು. ಓಹೋ ಏನೇ ಕೆಟ್ಟ ವಾಸನೆ, ಯಾವ್ರವ ಇನ್ನು ಹೋಗೇ ಕಡೆಗೆ. ಏನಪ್ಪಾ ಅಣ್ಣ ಬಸವಣ್ಣವ್ರ ಕಲ್ಯಾಣ ಪಟ್ನೆ ಇದೆ ತಾನೆ? ಕಲ್ಯಾಣ ಪಟ್ನೆ ಇದೆ, ಸರಿಯಾಗಿ ಬಂದಿದೆಯಾ? ನಿನಗೇನೇ ಕೆಲಸ ಇಲ್ಲಿ? ಯಾರ ಮನೆಗೆ ಊಟಕ್ಕೆ ಕೇಳಿದ್ರು ಇದೇನು ಕಲ್ಯಾಣ ಪಟ್ನವೇ ಇಕ್ಕೋದಕ್ಕೆ ಅಂತಿದ್ರು. ಅಲ್ಲಿಗೆ ಹೋದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ಬೋದಲ್ಲ ಅಂತ ಬಂದಿದ್ದೀನಿ. ಒಳಗಡೆ ಬಿಡಪ್ಪ. ನಿನ್ನ ಸ್ನಾನ ಮಾಡೋದು ಎಷ್ಟು ವರ್ಷ ಆಗಿದ್ದು ಬಂದ್ಬಿಟ್ಟ ಕೇಳ್ಕೊಂಡು. ಆ ಹೆಗಲ ಮೇಲೆ ಇರೋದೇನೆಯಾ ಇದು? ಇದು ಎಂಡದ ಮಡಿಕೆ, ಅದು ಹಾಸ್ಕಣಕ್ಕೆ ಎಮ್ಮೆ ಚಕ್ಳ. ಅಯ್ಯೋ ನಿನ್ನ ಮನೆ ಹಾಳಾಗ. ಆ ಮೈ ಮೇಲೆಲ್ಲ ಅರಿತಿರೋದೇನಯ್ಯ? ಇದ ಕೂರ. ಕುರ ಶಬ್ದ ಬಂದೇನೆಯಾ? ಅಲ್ಲಿಂದಿರೋರು ಗೊತ್ತಾಗದ್ ಬೇಡವೇನ? ಅಯ್ಯೋ ನಿನ್ನ ಮನೆ ಹಾಳಾಗ ಕೂರನೇ ಇಲ್ಲೇ ಕೂಗ್ತಿದ್ದಿಲ್ಲ, ಹೋಗ ಆ ಕಡೆ. ಏನಪ್ಪಾ ಇಲ್ಲಿ ಒಳಗಡೆ ಬಿಡಲ್ವ ನನ್ನನ್ನ? ಇಲ್ಲಿ ಒಳಗಡೆ ಬಿಡಬೇಕು ಅಂದ್ರೆ ಲಿಂಗ ತೋರಿಸ್ಬೇಕು. ಲಿಂಗ ತೋರಿಸ್ತ್ರೊಳಗ್ ಬಿಡ್ತೀಯ? ಏನೋ ನೀನ್ ಲಿಂಗ ತೋರಿಸ್ತೀಯ? ಸ್ನಾನ ಮಾಡಿ ಎಷ್ಟು ವರ್ಷ ಆಗಿದ್ದೋ ಲಿಂಗ ತೋರಿಸ್ತಾನಂತೆ. ಹೋಗ ಆ ಕಡೆ. ಇಲ್ಲಪ್ಪ ನಿಜವಾಗ್ಲೂ ತೋರಿಸ್ತೀನಿ ನೋಡುವಂತ ಚೆಳ್ಳುಗುರಿನಿಂದ ಎದೆಯನ್ನ ಪರಪರನೆ ಬಗದು, ಆ ಎದೆನೇ ಬಗದು ಆತ್ಮಲಿಂಗವನ್ನೇ ತೋರಿಸ್ತಿರ್ಬೇಕಾದ್ರೆ ಕಟ್ಟಿಗೆ ಸಂಗಣ್ಣ ಇದು ನೋಡ್ಬಿಟ್ಟು ತಲೆ ತಿರುಗಿ ಕೇಳಕ್ ಬಿದ್ದೋದ. ಪರಂಜ್ಯೋತಿಯವರು ಪುನಃ ಅಭಯ ಕೊಟ್ರು. ಮೇಕೆದ್ದ. ನೀನು ಲಿಂಗ ತೋರಿಸು ಅಂದ್ರೆ ಎದೆನೇ ಬಗದ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟೆಲ್ಲ. ನೀನೇನಾದ್ರೂ ಮಠದೊಳಕ್ ಬಿಟ್ಬಿಟ್ರೆ ಮಠನೇ ಉಂಟಿಸ್ಬಿಡ್ತಿದೀಯಾ? ಬಿಡಲ್ಲ ಕಣೆಯ, ಒಳಗಡೆ ಬಿಡಲ್ಲ ಕಣೆಯ. ಅಯ್ಯೋ ನಿನ್ ಮನೆ ಒಳಗ ಲಿಂಗ ತೋರಿಸ್ತಾರ ಒಳಗ್ ಬಿಡಲ್ಲ ಅಂತ ಹೇಳಿ ಹೋಗಿ ಬಸವಣ್ಣನಿಗೆ ಹೇಳು. ನಿನ್ ಕೇಳ್ಕೊಂಡು ಯಾರೋ ಮುಖ್ಯವಾಗಿರೋರು ಬಂದಿದ್ದಾರೆ ಅಂತ. ಅವನೇ ನನ್ನ ಪಾದ ಪೂಜೆ ಮಾಡೋಳಕ್ ಕರ್ಕೊಂಡು ಹೋಗ್ತಾನೆ. ಕಟ್ಟಿಗೆ ಸಂಗಣ್ಣನಿಗೆ ಪಿತ್ತೇನೆ ಅತ್ತಿಗೇರ್ಬಿಡ್ತು. ಏನಂದೆ? ನಿನ್ನ ಬಸವಣ್ಣವ್ರು ಬಂದು ಪಾದ ಪೂಜೆ ಮಾಡಿ ಕರ್ಕೊಂಡು ಹೋಗ್ಬೇಕಾ? ಇಷ್ಟೊತ್ತವರ್ಗ ನೀನು ಮಾತಾಡಿಸ್ತಾ ಇದ್ದೀನಲ್ಲ, ಅದೇ ನನ್ ದೊಡ್ಡ ತಪ್ಪು ಅಂತ ಎಕ್ಕತ್ತನ ಬಗ್ಗಿಸ್ಕೊಂಡು 3 ಗುದ್ದ ಊಟ ಬೇಕಾ? ಬಸವಣ್ಣವ್ರು ಬರ್ಬೇಕಾ? ನಿನ್ನ ಒಳಗಡೆ ಬಿಡಬೇಕಾ? 3 ಗುದ್ದಿ ತಳ್ಳಿದಾಗ ಪರಂಜ್ಯೋತಿಯವರ ಅಮ್ಮ ಅಂತ ಕೆಳಗಡೆ ಬಿದ್ರಲ್ಲ. ಈ ಗುದ್ದಿದ ಗುದ್ದು ಬಸವಣ್ಣವ್ರ ಒಳಗೆ ನೈವೇದ್ಯ ಮಾಡ್ತಿದ್ರಲ್ಲ, ಅವ್ರ ಎಕ್ಕತ್ತಿಗೆ ಬಿತ್ತು. ಗಂಗಾಂಬಿಕಾ ನೀಲಾಂಬಿಕಾ ಯಾರೋ ಬಲವಾಗಿ 3 ಸಾರಿ ಗುದ್ದದಾಗ ಆಯ್ತಲ್ಲ. ಅಯ್ಯಯ್ಯೋ ಇಲ್ಲಿ ಯಾರು ಇಲ್ವಲ್ಲ. ಇಲ್ಲ ಬಾಯಿಲಿ ನೋಡೋಣ ಅಂತ ಬಂದು ನೋಡಿದ್ರೆ ಕಲ್ಲು ಕೋಳಿ ಕೂಗ್ಬಿಟ್ಟಿದೆ, ನಾಲ್ಗೆ ಇಲ್ಲದ ಚರ್ಮದ ಗಂಟೆ ಬಾರಿಸ್ಬಿಟ್ಟಿದೆ. ಅಯ್ಯಯ್ಯೋ ಇಷ್ಟು ಜನರ ಮಧ್ಯದಲ್ಲಿ ನಮ್ಮಪ್ಪನ ಪತ್ತೆ ಹಚ್ಚೋದು ಹೇಗಪ್ಪ? ನೋಡಿ ಯಾರೇ ಒಳಗಡೆ ಬರ್ಬೇಕಾದ್ರೂ ಕಟ್ಟಿಗೆ ಸಂಗಣ್ಣ ಇರೋ ಬಾಗ್ಲಿಂತಾನೆ ಬರ್ಬೇಕು. ಬನ್ನಿ ಅವ್ರನ್ನೇ ಕೇಳೋಣ. ಕಟ್ಟಿಗೆ ಸಂಗಣ್ಣವ್ರೆ, ಇವತ್ತು ಯಾರಾದ್ರೂ ಹೊಸಬರು ಬಂದದ್ದನ್ನು ನೋಡಿದ್ರ? ಹೊಸಬರು ಯಾರು ಇಲ್ವಲ್ಲ. ಇಲ್ಲ ಯಾರೋ ಬಂದಿರ್ಬೇಕು ನೋಡಿ. ಒಬ್ಬ ಭಿಕ್ಷು ಬಂದಿದ್ದ. ಅದೇನ್ ದುರಾಂಕಾರ ಅಂತೀರ ಅವನಿಗೆ? ಒಳಗ್ ಬಿಡದೆ ಇದ್ರೆ ಬಸವಣ್ಣನಿಗೆ ಹೋಗಿ ಹೇಳು, ಅವನೇ ಬಂದು ಕರ್ಕೊಯ್ತಾನೆ ಅಂದ. ನನಗೆ ಪಿತ್ತೇನೆ ಹತ್ತಿಗೇರ್ಬಿಡ್ತು. ಆದ್ರೆ ಒಂದು ಮಾಟ ಮಂತ್ರ ಮಾಡ್ದ ಬಸವಣ್ಣವ್ರೆ. ಲಿಂಗ ತೋರಿಸ್ಬೇಕು ಅಂದದಕ್ಕೆ ಎದೇನೆ ಬಗದ್ಬಿಟ್ಟು ಲಿಂಗ ತೋರಿಸ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟ. ಕೊನೆಗೆ ಪಿತ್ತೇನೆ ಎತ್ತಿಗೇರ ಮಾತಾಡ್ದಲ್ಲ, ಎಕ್ಕತ್ತನ್ನ ಬಗ್ಗಿಸ್ಕೊಂಡು 3 ಗುದ್ದೆ ನೋಡಿ. ಜೀವಮಾನದಲ್ಲಿ ಈ ಕಡೆ ಬರಬಾರ್ದು ಹಂಗ್ ಗುದ್ದು ಕಳಿಸಿವ್ನಿ. ಅಯ್ಯಯ್ಯೋ ನನ್ನ ಮನೆ ಬಾಗ್ಲಿಗೆ ಬಂದು ನಿನ್ನ ಹತ್ರ ಏಟ್ ಹೊಡ್ಸ್ಕೊಂಡು ಹೋಗಿರೋನು ಯಾರು ಗೊತ್ತೇನಪ್ಪ? ಈ ಧರೆಗಿಂತಲೂ ದೊಡ್ಡವನಾಗಿರ್ತಕ್ಕಂಥ ಧರೆ ತಂದ ಧರ್ಮಗುರು ಪರಂಜ್ಯೋತಿ ಕಣಪ್ಪ. ಯಾವ ಕಡೆ ಹೋದ್ನಪ್ಪ ನಮ್ಮಪ್ಪ? ಹರಳೇನವ್ರ ಮನೆ ಬೀದಿ ಕಡೆ ಹೋದಂಗಾಯ್ತು ಬಸವಣ್ಣವ್ರೆ. ಗಂಗಾಂಬಿಕಾ ನಮ್ಮಪ್ಪ ಊರು ಬಿಟ್ಟು ಹೋಗೋಕ್ ಮುಂಚೆ ಎಲ್ಲಿದ್ದಾನೆ ಹುಡ್ಕೋಣ, ಬೇಗ ಬಾ ಇಲ್ಲಿ. ಹುಡ್ಕಾಡ್ಕೊ ಬರ್ತಾವ. ಎಲ್ಲಿರುವೆ ಮಾಯಗಾರ ಪರಂಜ್ಯೋತಿಯೇ, ನೀನೆ ಗತಿಯೆಂದು ನೀನೆ ಮತಿಯೆಂದು ನಿನ್ನ ಮುದುಕಿನ ಬಂದೆದೋ ಶಿವನೇ ಗುರುವೇ, ನಿನ್ನ ಮುದುಕಿನ ಬಂದೆದೋ. ಪರಂಜ್ಯೋತಿ ಒಡೆಯ ಎಲ್ಲಿರುವೆ ದೇವರೇ
ಹುಡುಕಿನ ಬಂದೆನು ಗುರುವೇ ನಿನ್ನ ಹುಡುಕಿನ ಬಂದೆನು ಎಲ್ಲಿರುವೆ ದೇವರೇ ಮಾಯಕಾರ ಪರಲೋಕಿಯೇ ಕಣಿಮಾದಿ ಅಷ್ಟಸಿಸಿಗೂ ನೀನೇ ಒಡೆಯನೆ ಜನನ ಮರಣ ವೈದ್ಯನು ನೀನೇ ಕಣಿಮಾದಿ ಅಷ್ಟಸಿಸಿಗೂ ನೀನೇ ಒಡೆಯನೆ ಜನನ ಮರಣ ರೂಪನೇ ಭಕ್ತವತ್ಸಲ ನೀನೇ ಕರುಣ ಸಾಗರ ನೀನೇ ಮುಕ್ತಿ ಪ್ರದಾಯಕ ಸಲಪ ಪರಮಯೋಗಿಯೇ ಭಕ್ತವತ್ಸಲ ನೀನೇ ಕರುಣಾ ಸಾಗರ ನೀನೇ ಮುಕ್ತಿ ಪ್ರದಾಯಕ ಸಲಪ ಪರಮಯೋಗಿಯೇ ಮುಕ್ತಿ ಪ್ರದಾಯಕ ಸಲಪ ಪರಮಯೋಗಿಯೇ ಎಲ್ಲಿರುವೆ ದೇವರೇ ಮಾಯಕಾರ ಪರಲೋಕಿಯೇ ಗುರುವೇ 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 ಹುಡುಕಾಡಿ ಬರ್ತಿದ್ರೆ ಹರಳೆಯನವರ ಮನೆ ಇತ್ತಲ ಬೂದಿ ಗುಡ್ಡೆ ಮೇಲೆ ಯಾರೋ ಮಲಗಿರುವಂತೆ ಕಾಣಿಸ್ತು. ನೋಡಿದೆ ಆ ನಮ್ಮಪ್ಪ ಎಲ್ಲಿ ಬಂದು ಮಲಗಿದಾನೆ ಅಂತ ಗಂಗಾಂಬಿಕೆ ಬಸವಣ್ಣವರ ಎರಡು ಕೈಗಳೇ ಹಿಡ್ಕೊಂಡು ಎತ್ತದ್ರಲ್ಲ, ಎರಡು ಕೈಗಳೇ ಕಳ್ಕೊಂಬಿಟ್ಟು. ಕೈ ಮುಟ್ಟಿದ್ರೆ ಕೈಯೇ ಕಳ್ಕೊಳ್ಳುತ್ತೆ, ಕಾಲು ಮುಟ್ಟಿದ್ರೆ ಕಾಲೇ ಕಳ್ಕೊಳ್ಳುತ್ತೆ. ಅಯ್ಯಯ್ಯೋ, ನನ್ನನ್ನು ಪರೀಕ್ಷೆ ಮಾಡ್ತಿದೆಯೇ ನನ್ನಪ್ಪ ಅಂತ ಒದ್ಕೊಂಡ್ರು ವಸ್ತ್ರವನ್ನ ಆಸೆ ಬಸವಣ್ಣವರು. ತಲೆ ಕಾಲು ಮಾಂಸ ಖಂಡಗಳನ್ನೆಲ್ಲ ಅದ್ರೊಳಗೆ ತುಂಬಿಕೊಂಡ್ರು. ಹೂಗಳು ತುಂಬಿಕೊಂಡು ಅದನ್ನ ತಲೆ ಮೇಲೆ ಹೊತ್ಕೊಂಡ್ಬರ್ತಾವ್ರೆ. ಎರಡು ಕೆನ್ನೆಲ್ಲೂ ರಕ್ತ ಮಾಂಸ ಹರಿತಾ ಇದೆ, ಬೀದಿಯೆಲ್ಲ ಕೆಟ್ಟ ವಾಸನೆ. ಆ ಗಜದಂಡೇಶ್ವರನ ಕಂಡಾಯುವೆ ಎಮ್ಮೆ ಕರು. ಆ 4 ಪಾದದ ಜೋಳಿಗೆನೆ ಆ ಎಂಡದ ಮಡಿಕೆ ಹೊತ್ಕೊಂಡು ಆ ಎಮ್ಮೆ ಕರು ಹಿಡ್ಕೊಂಡು ಬಾ ಅಂತ ಬಸವಣ್ಣವರು ತಲೆ ಮೇಲೆ ಗಂಟು ಹೊತ್ಕೊಂಡ್ ಬರ್ತಿದ್ರೆ ಬೀದಿಯೆಲ್ಲ ವಾಸನೆ ಹೊಡಿತಿತ್ತಲ್ಲ. ಬಸವಣ್ಣವ್ರಿಗೆ ಆಗದೆ ಇದ್ದವ್ರದ್ದು ಒಂದು ಗುಂಪಿತ್ತು ಅಲ್ಲಿ. ಕಲ್ಯಾಣ ಪಟ್ಟಣದಲ್ಲಿ ಇದ್ರು ಅಂದ್ಮೇಲೆ ಮಂಚಗೊಂಡು ಕೊಪ್ಪಲಿಲ್ವಾ? ನಮಗಾಗದೆ ಇದ್ದವ್ರು ಇಲ್ವಾ? ಅವರ ಊಟ ಎಷ್ಟು 1000 ಜನ ಊಟ ಮಾಡಿದ್ರು 1% ಅವರ ಪೈಲಿ. ಅಂದ್ರೆ ಅಷ್ಟೆಲ್ಲ ಬಂದಿರೋ ಜಾಗನೂ ಹಿಡಿತಿರ್ಲಿಲ್ಲ ಬಿಡಿ. ಅಂದ್ರೆ ನಮ್ಗಾಗದೇದವರು ಅಂದ್ರೆ ಅರ್ಧದಲ್ಲಿ ಎದ್ದೋಯ್ತಾರಲ್ಲ ಅವರೇ. ಈಗ ಪರಂ ಜ್ಯೋತಿ ಅವ್ರು ಬಂದ್ರು, ಮುಂದೆ ಸಿದ್ದಪ್ಪಾಜಿ ಅವ್ರ ಜನನವಾಗುತ್ತೆ. ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳದಾಗ್ತಾರೆ, ನಮಗೊಂದು ಪುಣ್ಯ. ಇಲ್ಲೇನಾಗಿದೆ, ಆ ಗಂಟನ ಹೊತ್ಕೊಂಡ್ ಬರ್ತಿದ್ರೆ ಕೆಲವರು ಬಸವಣ್ಣವ್ರಿಗೆ ಆಗದೆ ಇದ್ದವ್ರು ಗುಂಪಿದ್ದವ್ರು ಕೆಟ್ಟೋಯ್ತು ಕಣಕಲ್ಲ ಅಂತ. ಅಲ್ಲೋಡು ಬಸವಣ್ಣ ಮಾಂಸನ ತಲೆ ಮೇಲೆ ಹೊತ್ಕೊಂಬತ್ತಾವನ, ಇವತ್ತು ಹೊತ್ಕೊಂಬತ್ತಾವ, ನಾಳೆ ತಿನ್ನು ಅಂದ್ರೆ ಇವೆಲ್ಲ ತಿಂತಾವೆ, ತಿಂತಾರ. ಇನ್ನಿರಬಾರ್ದು ಈ ಕಲ್ಯಾಣ ಪಟ್ಟಣದಲ್ಲಿ ಅಂತ ಕೆಲವರು ಕಲ್ಯಾಣಿ ಒಳಕ್ ಮುಳುಗಿ ಎದ್ರು ಮೇಲಕ್ಕೆ. ನಮ್ಮ ಸೂತಕ ಕಳೆದೋಲಿ ಅಂತ ಮುಳುಗದ್ರಲ್ಲ ಕತ್ಲಿರೋ ಲಿಂಗಗಳೆಲ್ಲ ಮಾಯ ಆಗೋಯ್ತು. ನಿನ್ ಕತ್ಲಿಲ್ವೇನೋ? ನನ್ ಕತ್ಲಿಲ್ಲ ಅಣ್ಣ, ಅವಂತ ಮೊದ್ಲೇ ಇಲ್ಲ ಬಿಡು. ಈಗ ಏನೋ ಮಾಡೋದೀಗ, ಲಿಂಗ ಇಲ್ಲ ಅಂದ್ಮೇಲೆ ನಮ್ನ ಯಾರೋ ಜಂಗಮರು ಅಂತಾರೆ. ಅಣ್ಣ, ಇಷ್ಟೊತ್ತವರೆಗೆ ಬಸವಣ್ಣನ ಬೈತಿದ್ವು, ಲಿಂಗ ಹೊರಟೋಯ್ತು. ಈಗ ಬಸವಣ್ಣನ ಕೊಂಡಾಡ್ಬಿಡೋಣ, ಲಿಂಗ ತಾನಾಗೆ ಬಂದ್ಬಿಡ್ತದೆ, ಬಿದ್ದಾಡ್ಬಿಡವ. ಏನಂತೀಯ? ಒಳ್ಳೇದು ನೋಡಿ. ಇವರೆಲ್ಲ ಹಿಂದ್ಗಡೆನೆ ಬರ್ತಾ ಇದ್ದಾರೆ. ಬಸವಣ್ಣನವರು ಯಾವ ಮಾತಿಗೂ ಕಿವಿ ಕೊಡದೆ ಒತ್ಕೊಂಡು ಬಂದಿರತಕ್ಕಂತ ಗಂಟನ್ನ ಉರಿಗದ್ದಿಗೆ ಮೇಲೆ ಇರಿಸಿ, ಆ ಉರಿಗದ್ದಿಗೆ ಮೇಲೆ ಇರಿಸಿ ತಲೆ ಕಾಲು ಮಾಂಸ ಖಂಡಗಳನ್ನೆಲ್ಲ ಒಂದ್ ಕಡೆ ಜೋಡಿಸಿ, ಯಾಕಪ್ಪ ನನ್ನ ಮೇಲೆ ಈ ಕೋಪ? ಶಿವನೂ ನೀನೆ, ನಾರಾಯಣನು ನೀನೆ, ಬ್ರಹ್ಮದೇವನೂ ನೀನೆ, ತ್ರಿಮೂರ್ತಿಗಳ ಶಕ್ತಿ ಸ್ವರೂಪನಾಗಿ ಭೂಲೋಕಕ್ಕೆ ಓಂಕಾರದಿಂದ ಹುಟ್ಟಿ ಬಂದಿರುವವನು ನೀನೆ. ಬಾಯನ್ನಪ್ಪ, ಬಂದು ನನ್ನನ್ನು ಕೃತಾರ್ಥನನ್ನಾಗಿ ಮಾಡು, ಈ ಜಗತ್ತನ್ನು ಉದ್ಧರಿಸುವಂತ ಕರೀತಾ ಇದ್ದಾರೆ. ಊರಿಗದ್ದಿಗೆ ಮೇಲೆ ಆ ಮಾಂಸ ಖಂಡಗಳನ್ನ ಜೋಡಿಸಿ ಅವರೇ ಪರಂ ಜ್ಯೋತಿ ಅವರು ಬರ್ತಾ ಇದ್ದಾರೆ. ಈಗ ನೋಡಿ ಯಾವ ರೀತಿ. ಬಂಧುವೇ ಕ್ಷಣಕಾಲವೂ ನಿನ್ನ ಗದಗೋ ಭವವಾದಯ ಜನಿಸೋ
ದಯ ತೋರೋ ಬಂಧುವೇ. ಕುಣಿಯುತ್ತ ಬಾರುವವರ ಶಿವನೇ ಮಣಿವುದು ನಿನ್ನೆಯ ಭಕ್ತಿ. ಕುಣಿಯುತ್ತ ಬಾರುವವರ ಶಿವನೇ ಮಣಿವುದು ನಿನ್ನೆಯ ಭಕ್ತಿ. ಓ ಕರೆದಾಗಬಾರಯ ಇದು ನಿನ್ನ ನಾಮವಿದೆಯೋ ಮಹೇಶ. ಕರೆದಾಗಬಾರಯ ಇದು ನಿನ್ನ ನಾಮವಿದೆಯೋ ಮಹೇಶ. ಪಾಪಧರ 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 ಮೋದಧರ ಬೋಧೆಯೋ ಮೂರ್ತಿಯೇ ಮುಖಂಡ ಜಗದೇಕ ಬಂಧುವೇ. ಕಾಯೋ ತಂದೆ ದೇವಾ ಕರುಣಿಸೋ ದಯಯೋರೋ ಬಂಧುವೇ. ಕಾಯೋ ತಂದೆ ಕಾಯೋ ತಂದೆ ಕಾಯೋ ತಂದೆ. ದಿಕ್ಕನೆ ಪರಂಜ್ಯೋತಿಯವರು ಗಜದಂಡೇಶ್ವರನೆಂಬ ಕಂದಾಯ ಮೂರ್ತಿಯಾಗಿ ತಾನು ಪ್ರತ್ಯಕ್ಷರಾಗಿದ್ದಾರೆ. ಈ ಲಿಂಗ ಮಾಯ ಆಗೋಗಿತ್ತಲ್ಲ, ಎಲ್ಲ ಓಡೋಡ್ ಬಂದ್ರು ಇವರು. ಬಸವಣ್ಣವರೇ ಕೂಗ್ರೋ ಬಸವ 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 ಇಂದ್ರ ಬಸವ ಚಂದ್ರ ಬಸವ ಸುಂದರ ಬಸವ ಬಸವ. ಬಸವಣ್ಣವ್ರೆ, ನಾವ್ ಯಾವ್ದೇ ಕೆಲ್ಸ ಕೈ ಹಾಕ್ಬೇಕಾದ್ರೂ ಬಸವ ಅಂದ್ಬಿಟ್ಟೆ ಕೈ ಹಾಕೋದಲ್ವೇನೋ? ಬಸವ ಅಂದ್ಬಿಟ್ಟೆ ಕಲ್ಯಾಣಿ ಹತ್ರಕ್ ಹೋದ್ವಾ? ಬಸವ ಅಂದ್ಬಿಟ್ಟೆ ಕಲ್ಯಾಣಿ ಒಳಕ್ ಇಳಿದ್ವಾ? ಬಸವ ಅಂದ್ಬಿಟ್ಟೆ ಕಲ್ಯಾಣಿ ಒಳಕ್ ಮುಳುಗದ್ವಾ? ಎದ್ವಾ? ಕತ್ಲಿ ನೋಡ್ತೀವಿ, ಲಿಂಗವೇ ಇಲ್ಲ. ನಮ್ ಗುರುಲಿಂಗದವ್ರುಗಳು ಅಂತ ಹೇಳ್ತಿದ್ರು, ಲಿಂಗ ಇಲ್ದೆ ನಮ್ನ ಯಾರು ಜಂಗಮರು ಅಂತಾರೆ ಅಂತ. ಅದಕ್ಕೆ ನಾನಂದೆ, ಲಿಂಗ ಹೋಗ್ಸವನು ಬಸವನೇ, ಲಿಂಗ ಬರ್ಸವನು ಬಸವನೇ, ಬನ್ನಿ ಅಂತ ಕರ್ಕೊಂಬಂದೆ. ಬಸವಣ್ಣವ್ರೆ, ನಮ್ಗೆಲ್ಲ ಲಿಂಗಧಾರಣೆಯನ್ನು ಮಾಡ್ಬಿಡಿ, ನಮ್ಗೆಲ್ಲ ಲಿಂಗ ಕೊಡಿ. ಆಗ ಎಷ್ಟು ಬೇಗ ನಾಲಿಗೆ ಬದಲಾಯಿಸ್ತೀರಯ್ಯ. ಸ್ವಲ್ಪ ಹೊತ್ತಿಗೆ ಮುಂಚೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದವರು ಬಸವಣ್ಣನ. ಲಿಂಗ ಹೋದ್ಮೇಲೆ ಬಸವಣ್ಣನೇ ಇಂದ್ರಚಂದ್ರ ಅಂತ ಬಂದ್ರಲ್ಲ. ನಿಮ್ಮ ಲಿಂಗವನ್ನ ಮಾಯ ಮಾಡಿದವನು ಬಸವಣ್ಣನಲ್ಲ, ಬಸವಣ್ಣನ ತಲೆಯ ಮಾಂಸದ ಗಂಟೊಳಗಿದ್ದ ತಂದ ಧರ್ಮಗುರು ಪರಂಜ್ಯೋತಿ ನಾನು. ಬುದ್ಧಿ ಹಂಗಾದ್ರೆ ನಮ್ಮ ಲಿಂಗಗಳು ನಿಮ್ಮಂತ ಪಾಪಿಗಳ ಕತ್ತಲ್ಲಿದ್ದ ತಪ್ಪಿಗೆ ಅಲ್ಲಿ ನೋಡಿ, ಅಲ್ಲಿ ಎಂಡದ ಮಡಕೆ ಒಳಗೆ ಕೊತನೆ ಕುದಿತಾವೆ. ಎಲ್ಲರ ಲಿಂಗಗಳು ಅಲ್ಲಿದ್ದುವಂತೆ. ಮಧ್ಯದಲ್ಲಿ ನಿಂದು ಕಣವು ನಂದು ಅಲ್ಲಿ ನೋಡಿ ಅಲ್ಲಿ. ಆಗ ಮಹಾನುಭಾವರಾಗಿರ್ತಕ್ಕಂಥ ಪರಂಜ್ಯೋತಿಯವರು ಹೇಳ್ತಾರೆ, ನೋಡಿದೆಯೇ ಬಸವಣ್ಣ, ಲಕ್ಷದ ಮೇಲೆ 96,000 ಜನಕ್ಕೆ ನೀನು ಊಟ ಆಗ್ತಾ ಇದೆಯಲ್ಲ, ಎಲ್ಲ ಬೆಳ್ಳಿಗಿರೋದೆಲ್ಲ ಹಾಲಲ್ಲ, ಅದರಲ್ಲಿ ಹಾಲಾಹಲನು ಇರುತ್ತೆ. ಒಳ್ಳೆಯವರಾಗೋಕ್ ಸಾಧ್ಯವೇ ಇಲ್ಲ. ಅದರಲ್ಲಿ ಇಂಥ ದುರ್ಮಾರ್ಗಿಗಳು ಕೂಡ ಇದ್ದಾರೆ. ಅದಕ್ಕೆ ಇಂಥ ದುರ್ಮಾರ್ಗಿಗಳನ್ನು ಸನ್ಮಾರ್ಗಿಗಳನ್ನು ಮಾಡುವುದಕ್ಕೋಸ್ಕರವಾಗಿ ನಾನು ಈ ಕಲ್ಯಾಣ ಪಟ್ಟಣದಲ್ಲಿ ಉದ್ಭವನಾಗಿ ಪರಂಜ್ಯೋತಿಯಾಗಿ ಮುಂದೆ ಮಂಟೇಸ್ವಾಮಿಯಾಗಿ ಹಲಗೂರು ಚಿಳ್ಳಾಪುರದ ಪಾಂಚಾಳಗೇರಿಯ ತನಕ ಶಿವಭಕ್ತಿಯನ್ನು ಜಗತ್ತಿಗೆ ಸಾರುವುದಕ್ಕೆ ಬಂದಿದ್ದೇನೆ. ನನ್ನ ಜೊತೆ ಕಲ್ಯಾಣ ಪಟ್ಟಣದಿಂದ ಅನೇಕ ಜನರನ್ನ ಕಳಿಸ್ಕೊಡ್ಬೇಕು. ನೀನು ಯಾರನ್ನ ಕಳಿಸ್ಲಿ ಬಿಡಿಯ? ರಾಚಪ್ಪಾಜಿ, ಚೆನ್ನಾಜಮ್ಮ, ಪಲಾರಯ್ಯ, ಚೆನ್ನಯ್ಯ, ಲಿಂಗಯ್ಯ, ಇವರೆಲ್ಲರೂ ನನ್ನ ಜೊತೆಯಲ್ಲಿ ಬರಬೇಕು. ನೋಡಿ, ಇವರೆಲ್ಲ ಕಲ್ಯಾಣ ಪಟ್ಟಣದಲ್ಲಿದ್ದವರು. ರಾಚಪ್ಪಾಜಿ, ಚೆನ್ನಾಜಮ್ಮ ಅಣ್ಣ ತಂಗಿ, ಚಿಕ್ಕಂದ್ರಿಂದ ಬಸವಣ್ಣವ್ರ ಮಡಿಲಲ್ಲಿ ಬೆಳೆದವರು. ನೋಡಿ ಎಲ್ಲಿಂದ ಬಂದರು ಅನ್ನೋದನ್ನ ನಾವು ತಿಳ್ಕೋಬೇಕು. ಕೊನೆಯಲ್ಲಿ ಸಿದ್ದಪ್ಪಾಜಿಯವರ ಪವಾಡಗಳ ಮುಕ್ತಾಯ ಆಗೋದು. ಮೂಲ ಎಲ್ಲಿಂದಪ್ಪ ಅಂದ್ರೆ ಕೈಲಾಸದಿಂದ ಕಲ್ಯಾಣ ಪಟ್ಟಣದಿಂದ ಪರಂಜ್ಯೋತಿಯವರು ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನ ಸತ್ವ ಪರೀಕ್ಷೆ ಮಾಡಿ ಇವರೆಲ್ಲರನ್ನೂ ಕರ್ಕೊಂಡು ಹೊರಡೋದು. ಈಗ ಆ ಪವಿತ್ರವಾದ ಶಿವಭಕ್ತಿಯನ್ನು ಕೊಂಡಾಡ್ತಾ ಗಮನ ಕೊಡಿ. ಕಲ್ಯಾಣ ಪಟ್ಟಣ ಬಿಟ್ಟು ಈಚೆಗೆ ಬತ್ತಿದ್ರೆ ಒಬ್ಬ 8 ವರ್ಷದ ಬಾಲಕ ಪುಷ್ಪದತ್ತ ಅಂತ ಅವನ ಹೆಸರು. ಶ್ರೀಕಂಠರತ್ನ ಪುಷ್ಪದತ್ತ ಐಕ್ಳಿದ್ರೆ ಕೇಳಬಹುದಾಗಿತ್ತು. ಆ ಹುಡುಗ ಬಂದು ಕಾಲಿಡ್ಕೊಂಡಂತೆ, ಗುರುಗಳೇ ನೀವು ಈ ದರೆಗಿಂತಲೂ ದೊಡ್ಡವರಂತೆ, ಅದಕ್ಕೆ ನನಗೆ ಆಶೀರ್ವಾದ ಮಾಡಿ ಗುರುಗಳೇ, ಒಳ್ಳೇದಾಗ್ಲಿ ಅಂತ. ಆ ಹುಡುಗನನ್ನೇ ನೋಡ್ತಾ ಗುರುಗಳು ಉಸನೆಗೆ ನಗ್ತಾ ಆ ಮಗುವನ್ನು ತಲೆ ಸವರ್ತಾ ಹೇಳಿದ್ರಂತೆ, ಏನಂತ ಆಶೀರ್ವಾದ ಮಾಡಲ್ಲಪ್ಪ ನಿನಗೆ ನಾನು,
ಇನ್ನು 8 ದಿನದೊಳಗಾಗಿ ನಿನಗೆ ಮರಣ. ಗುರುಗಳ ಆಶೀರ್ವಾದ ಮಾಡಿ ಅಂದ ಕೂಡಲೇ ಇನ್ನು 8 ದಿವಸದಲ್ಲಿ ನಿನಗೆ ಮರಣ ಅಂದ್ಬಿಡೋದೆ. ಗುರುಗಳೇ, ನಾನೇನು ಅಪರಾಧ ಮಾಡಿದನೆಂಬುದಾಗಿ ನನಗೆ 8 ದಿವಸದಲ್ಲಿ ಮರಣ ಅಂದ್ರಿ. ಅಲ್ಲಿರೋರೆಲ್ಲ ಕೇಳ್ತಾರೆ, ಪಾಪ ಹುಡುಗ ಕಾಲಿಗೆ ಬಿದ್ದದೆ ತಪ್ಪ, ಗುರುಗಳು ಹಿಂಗೂ ಆಶೀರ್ವಾದ ಮಾಡೋದೆ, ಇನ್ನು 8 ದಿವಸದೊಳಗಾಗಿ ಮರಣ ಅಂದ್ಬಿಟ್ರಲ್ಲ. ನೋಡವ್ರೆಲ್ಲ ಊಟ ಮಾಡ್ಕೊ ಹೋಯ್ತಾವ್ರ ಅನ್ನಂಗದ. ಬರ್ತಾರ ಹೋಗಿ ಬೆಳಿಗ್ಗೆ ಗೊತ್ತಾಯ್ತ, ಕೂತ ಮೇಲೆ ಭಗವಂತನ ಕಥೆನ ಪೂರ್ತಿ ಕೇಳ್ಬೇಕು. ಮಾದೇಶ್ವರನ ಬೆಟ್ಟಕ್ಕೆ ಹೋಯ್ತೀವಿ ಅಂದ್ಬಿಟ್ಟು ಕೊಳ್ಳಗಾಲದಿಂದ ಹಿಂದಕ್ಕೆ ಬರಂಗಿದೆಯಾ? ಹೋದ್ಮೇಲೆ ಪೂರ್ತಿ ಹೋಗ್ಬೇಕು. ಚಿಕ್ಕಲ್ಲೂರ್ಗೆ ಹೋಯ್ತೀವಿ ಅಂತ ಅರ್ಧ ದಾರ್ಗೆ ಹೋಗಿ ಬರಂಗಿದೆಯಾ? ಚಾಮುಂಡಿ ಬೆಟ್ಟಕ್ಕೆ ಹೋಯ್ತೀವಿ ಅಂತ ಪಾದಕ್ಕೆ ಹೋಗಿ ಹಿಂದಕ್ಕೆ ಬರಂಗಿದೆಯಾ? ಪೂರ್ತಿ ಹತ್ಬೇಕು. ಇಲ್ಲ ಅಂದ್ರೆ ನೆನ್ನೆ ಆಯ್ತು ಕೊಂಡ, ಇವತ್ ಬಂದ ಕುಂಡ ಅಂದಾಗ ಆಯ್ತದ. ಓ ಹಂಗಂದ್ರ ಕೊಂಡ ನೆನ್ನ ಮಧ್ಯಾಹ್ನದಲ್ಲಿ ಆಗೋಯ್ತಂತ, ಕುಂಡ ಇವತ್ ಮಧ್ಯಾಹ್ನದಲ್ಲಿ ಬಂದಂತ. ನೆನ್ ಬಂದಿರ್ತಾನೆ ಕೊಂಡ ನೋಡಕ್ ಆಯ್ತಿತ್ತ ಕುಂಡ. ನಿದ್ಗೆಟ್ಟು ಪ್ರಯೋಜನವಿಲ್ದಾಗ ಆಗುತ್ತೆ. ದಿನಾ ನಿದ್ರೆ ಮಾಡ್ತೀವಿ, ದಿನಾ ಕನಸು ಕಾಣ್ತಾ ಇರ್ತೀವಿ, ದಿನನಿತ್ಯ ವ್ಯಾಪಾರ ಮಗದೊಂದು ಮತ್ತೊಂದು ಮಾಡ್ತಾ ಇರ್ತೀವಿ. ದಿನಾ ಈ ಕಾರ್ಯಕ್ರಮ ಸಿಕ್ಕಬೇಕಲ್ಲ, ದಿನ ಸಿಕ್ಕಿದ್ರು ನಾವು ಕೂತ್ಕೊಳ್ಳಕ್ ಆಗ್ಬೇಕಲ್ಲ. ಇಂಥ ಸಿಕ್ಕಿದಂತ ಅವಕಾಶವನ್ನ ಯಾವತ್ತೂ ನಾವು ಕಳ್ಕೋಬಾರದು, ತಿಳ್ಕೊಳ್ಳಿ. ನಾಳೆ ಮಲಗ್ಬಿಟ್ಟು ನಾಳಿದ್ದು ಎದ್ದೇಳಿ, ಏಳಲೇಬೇಡಿ ಹೋಗೇ ತಗೆ. ಇಲ್ಲ, ಇವರೆಲ್ಲ ಕೊನೆಗಂಟಿರ್ತಾರೆ. ದಂಡಪಿಂಡಗಳ ಮಧ್ಯೆ ಹೇಳುವ ಸುಮ್ಮನಿರಿ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಈ ಸಮಯ ಬಂದ ಖಂಡಿತ ಹೇಳ್ತೀನಿ, ಈ ಮಹಾನುಭಾವನಾಗಿರ್ತಕ್ಕಂಥ ಕಂದ ಕಾಲಿಗೆ ಬಿದ್ದು ಬೇಡ್ಕೊಂಡಾಗ ನಿನಗೆ 8 ದಿವಸದೊಳಗಾಗಿ ಮರಣನ ಗುರುಗಳೇ. ಕಂದ, ಇಲ್ಲಿ ಪುಷ್ಪದತ್ತನಾಗಿ ಕಲ್ಯಾಣ ಪಟ್ಟಣದಲ್ಲಿ ಪ್ರಾಣ ಬಿಡುವ ನೀನು ಇನ್ನು 8 ದಿವಸದೊಳಗಾಗಿ ಸತ್ತು ಮುಂದೆ ಮಳವಳ್ಳಿಯ ಪಕ್ಕದಲ್ಲಿ ಬರ್ತಕ್ಕಂಥ ಮಾರಳ್ಳಿ ನೆಡಗಟ್ಟ ಎಂಬ ಗ್ರಾಮದಲ್ಲಿ ವಿಶ್ವಕರ್ಮ ಕುಲದ ದೊಡ್ಡಬಾಚಿ ಬಸವಣ್ಣ ಮುದ್ದೋಜಲಿಂಗಮ್ಮ ಎಂಬ ದಂಪತಿಗಳ ಮಡಿಲಲ್ಲಿ 7ನೆಯ ಮಗನಾದ ಮರಿಕೆಂಪಾಚಾರಿಯಾಗಿ ಹುಟ್ಟೋನು ನೀನೇ ಕಂದ. ಮುಂದೆ ನಿನ್ನನ್ನು ನಾನು ಶಿಷ್ಯನಾಗಿ ಪಡೆದು ಭೀಮೇಶ್ವರಿ ಕ್ಷೇತ್ರಕ್ಕೆ ನಿನ್ನನ್ನು ಅಧಿಪತಿ ಮಾಡ್ತೇನೆ. ಭೀಮೇಶ್ವರಿ ಕ್ಷೇತ್ರ ಅಂದ್ರೆ ಈಗಿನ ಚಿಕ್ಕಲ್ಲೂರು, ಗುರುಕುಲ ಇದ್ದ ಜಾಗ ಅದು. ಆ ಚಿಕ್ಕಲ್ಲೂರಿಗೆ ನಿನ್ನ ಒಡೆಯನ ಮಾಡ್ತೇನೆ. ಸಕಲರಿಗೂ ಸಿದ್ಧ ಬಯಸುವ ಸಿದ್ದಪ್ಪಾಜಿ ಎಂಬ ಕೀರ್ತಿಗೆ ಪಾತ್ರನಾಗುವಂತೆ ಮಾಡ್ತೇನೆ. ಸಾಕೇನಪ್ಪ ಆಶೀರ್ವಾದ? ನೋಡಿ, ಮುಂದಿನ ಜನ್ಮದಲ್ಲಿ ಸಿದ್ದಪ್ಪಾಜಿಯಾಗಿ ಹುಟ್ಟೋನು, ಹಿಂದಿನ ಜನ್ಮದಲ್ಲಿ ಏನಾಗಿದ್ದ? ಪುಷ್ಪದತ್ತನಾಗಿದ್ದ. ನಾವೇನೇನಾಗಿದ್ವೋ? ನಾನಂತೂ ಬಸವಣ್ಣ ಆಗಿದ್ದಂತೆ. ಓಹೋ, ಮೂಲಾಟಿ ಬಸವನಾಗದ. ಇವರೇ ಒಪ್ಪಲ್ರು ನೋಡಿ. ಚಿಟಿಕೆ ಬಸವನ, ಬೀದಿ ಬಸವನಾಗದ. ಒಟ್ಲಿ ನಂಬಲ್ಲ ಬುಡಾಯಿ ಬರೋದಾಗ ಆ ಮಹಾನುಭಾವನಾಗಿರ್ತಕ್ಕಂಥ ಸಿದ್ದಪ್ಪಾಜಿಯಾಗುಟ್ಟು ಹಿಂದಿನ ಜನ್ಮದಲ್ಲಿ ಪುಷ್ಪದತ್ತನಾಗಿದ್ದ ಅನ್ನೋದಕ್ಕೆ ನೋಡಿ. ಬರ್ತಾ ಇರಬೇಕಾದ್ರೆ ಕಲ್ಯಾಣ ಪಟ್ಟಣ ಬಿಟ್ಟು ಮುಂದುಗಡೆ ಕಂಡಾಯವತ್ತು ಬರ್ತಾ ಇದ್ದಾರೆ. ಹಿಂದುಗಡೆ ರಾಜಪ್ಪಾಜಿ, ಚನ್ನಾಜಮ, ಪಲಾರ್ದಯ್ಯ, ಚೆನ್ನಯ್ಯ, ಲಿಂಗಯ್ಯ ಎಲ್ಲರೂ ಕೂಡ ಆ ಭಗವಂತನೇ ಹೆಸರನ್ನು ಹೇಳ್ತಾ ಬರ್ತಿರ್ಬೇಕಾದ್ರೆ ಕಂಡ ಕೊಳಗಳಲ್ಲಿ ಸ್ನಾನ ಮಾಡಿ ಕಂಡ ಶಿವಾಲಯಗಳಲ್ಲಿ ಶಿವನ ಧ್ಯಾನ ಮಾಡ್ತಾ ಬರ್ತಾ ಇದ್ದಾರೆ. ದೊಡ್ಡಮ್ಮ ತಾಯಿ, ಚನ್ನಾಜಮ್ಮ ಎಲ್ಲರೂ ಬರುವಂತ ಕತೆ ಬಹಳ ಚೆನ್ನಾಗಿದೆ. ಈಗ ಕಲ್ಯಾಣ ಪಟ್ಟಣದಿಂದ ಬಿಟ್ಟವರು ಜ್ಞಾಪಕ ಇಟ್ಕೊಳ್ಳಿ. ರಾಜಪ್ಪಾಜಿ, ಚನ್ನಾಜಮ್ಮ, ಪಲಾರ್ದಯ್ಯ, ಚೆನ್ನಯ್ಯ, ಲಿಂಗಯ್ಯ, ಮುಂದ್ಗಡೆ ಪರಂ ಜ್ಯೋತಿ ಅವರು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲರೂ ಜೊತೆ ಆಗ್ತಾರೆ. ಅದಕ್ಕೆ ಶಿವಾನ್ರಪ್ಪ, ಶಿವ ಬನ್ನಿ ತಾಯಿ ಒಂಚೂರ. ಶಿವಾನ್ರವ್ವ, ಶಿವ ಶಿವಾನ್ರಪ್ಪ, ಶಿವ ಅಂದವ್ರಿಗೆಲ್ಲ ಒಳ್ಳೇದಾಯ್ತ ಬಿಡಿ. ಅಂದವ್ರಗ ಬ್ಯಾಂಕ್ಲಿ ದುಡ್ಡು ಮಾಡಿ ಅವ್ರನ್ನ ಬಡ್ಡಿ ಬತ್ತ ಕಣೆ ಎಲ್ರಿಗೂ ಬಂದದ. ನೀವು ಕೂಗ್ದಷ್ಟು ಅಕೌಂಟ್ಗೆ ಹೋಗಿ ಸೇರ್ತಾ ಅದ ಅಲ್ಲಿ. ಶಿವಾನ್ರಪ್ಪ, ಶಿವ ಅಂತ ಅವ್ರೆ ನೋಡಿ. ಕೇಳೋ ಮಾದೇವ ಮನಸನ ಚುಚಿವ ನುಡಿಸಿಯಾಡಕ ಕಮರುವ ಆಗ್ಯಾವ ಯಾಕ ಶಿವಲಿಂಗ ನಡೆಸಿ ಹಿಂಗ ಎಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ತಾಳ ನಡೆಸಿ ತಾಳ
ಚಪ್ಪಾಳರನ್ನ ಹೊಡೀರಿ. ಸ್ವಲ್ಪ GST ಕಮ್ಮಿ ಆಯ್ತದ. ಟ್ಯಾಕ್ಸ್ ಓನ್ ಆಗದ. G ಅಂದ್ರೆ ಗ್ಯಾಸ್ಟ್ರಿಕ್, S ಅಂದ್ರೆ ಶುಗರ್, T ಅಂದ್ರೆ ಟೆನ್ಷನ್, 3 ಕಮ್ಮಿ ಆಯ್ತದಂತ ಚಪ್ಪಾಳೆ ಹೊಡೆದ್ರೆ. ಅದಕ್ಕೆ ನೋಡಿ, ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಶುಭ ಫಲಗಳನ್ನು